ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಕ್ಷೇತ್ರದ ಬೈ ಎಲೆಕ್ಷನ್ ಟಿಕೆಟ್ ಹಂಚಿಕೆಯಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿರುವಂತದ್ದು ಕಾಂಗ್ರೆಸ್ನ ಹೈಕಮಾಂಡ್. ಪವರ್ ಶೇರಿಂಗ್ ವಿಚಾರದ ನಡುವೆ ಲೆಕ್ಕಾಚಾರ ಹಾಕಿರೋದು ಹೈಕಮಾಂಡ್. ಸಿಎಂ ಸಿದ್ದರಾಮಯ್ಯ ಕೋಟದಲ್ಲಿ ಉಮೇಶ್ ಮಿಟಿಕ್ ಟಿಕೆಟ್ ಕೊಟ್ಟಿದ್ದಾರೆ. ನೋಡಿ, ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ಬಹಳ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇರೋದು. ಇತ್ತೀಚಿನ ದಿನಗಳಲ್ಲಂತೂ ಈ ಸಚಿವ ಸಂಪುಟ ಪುನರ್ರಚನೆ, ಸಿಎಂ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಡಿಸಿಎಂ ಮತ್ತೊಂದು ಹುದ್ದೆ, ಮತ್ತೊಂದು ಏನ್ ಸಾಲು ಸಮಸ್ಯೆಗಳು, ಸವಾಲುಗಳು ಕಾಂಗ್ರೆಸ್ಗೆ ಎದುರಾಯ್ತು. ಅದು ಎಲ್ಲದರಲ್ಲೂ ಕೂಡ ಎಲ್ಲೂ ತಗಲಾಕೊಂಡ್ಲಿಲ್ಲ. ಯಾರ ಕೈಯಲ್ಲೂ ಕೂಡ ಮಾತು ಕೊಡ್ಲಿಲ್ಲ, ಮಾತು ಕೊಡಲ್ಲ ಅಂತನೂ ಹೇಳಲಿಲ್ಲ. ಬಹಳ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇರೋದು. ಈಗ ಈ ಟಿಕೆಟ್ ವಿಚಾರದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಆಪ್ತರಿಗೆ ಅವರು ಕೋಟದಲ್ಲಿ ಉಮೇಶ್ ಮಿಟಿಕ್ ಟಿಕೆಟ್ ಕೊಟ್ಟಿದ್ದಾರೆ. ಡಿಕೆಶಿ ಅವರ ಆಪ್ತರಿಗೆ, ಡಿಕೆಶಿ ಅವರು ಕೋಟದಲ್ಲಿ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿದ್ದು. ನಿಮ್ಮ ಪರ ಇರುವವರ ಅಭ್ಯರ್ಥಿಗಳಿಗೆ ನೀವೇ ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ರೀತಿಯಲ್ಲಿ ಹೊಣೆಗಾರಿಕೆಯನ್ನು ವಹಿಸಿದ್ದಾರೆ. ಅಕಸ್ಮಾತ್ ಅಸಮಾಧಾನ ಹೆಚ್ಚಾಯಿತು ಅಂತಂದ್ರೆ ಅದಕ್ಕೆ ಇವ್ರುಗಳೇ ಜವಾಬ್ದಾರರು. ಸಿಎಂ ಡಿಸಿಎಂ ಪರ ಯಾರು ನಿಂತಿರ್ತಾರೋ ಅವರೇ ಗೆಲ್ಲಿಸ್ಕೊಂಡು ಬರಬೇಕು. ಹೈಕಮಾಂಡ್ ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ಪರೋಕ್ಷವಾಗಿ ಸಿಎಂ ಡಿಸಿಎಂಗೆ ಒಂದು ರೀತಿಯಾಗಿ ಟಾಸ್ಕ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯನವ್ರ ವರ್ಚಸ್ ಜಾಸ್ತಿ ಇದೆ, ಡಿಕೆ ಶಿವಕುಮಾರ್ ಅವ್ರ ವರ್ಚಸ್ ಜಾಸ್ತಿ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಬಲ ಜಾಸ್ತಿ ಇದೆ, ಡಿಕೆ ಶಿವಕುಮಾರ್ ಅವ್ರಿಗೆ ಬಲ ಜಾಸ್ತಿ ಇದೆ. ಈ ಥರದ ಎಲ್ಲ ಚರ್ಚೆಗಳಾಗ್ತಾ ಇತ್ತಲ್ವಾ. ಇದ್ರ ಮಧ್ಯದಲ್ಲಿ ಸಿಎಂ ಬದಲಾಗ್ತಾರಂತೆ, ನನ್ನನ್ನು ಸಿಎಂ ಮಾಡಿ ಅಂತ ಡಿಕೆ ಶಿವಕುಮಾರ್ ಅವರು, ನಾನೇ ಸಿಎಂ ಆಗಿರ್ತೀನಿ ಅಂತ ಸಿದ್ದರಾಮಯ್ಯನವರು. ಇದ್ರ ಮಧ್ಯದಲ್ಲಿ ಬೈ ಎಲೆಕ್ಷನ್ ಬಂತು ನೋಡಿ. ಆಯ್ತು, ತಗೊಳ್ಳಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಕೆಪಾಸಿಟಿ, ನಿಮ್ಮ ಶಕ್ತಿಗೆ ಏನಿದೆ ಅದನ್ನ ಈ ಎಲೆಕ್ಷನ್ ಅಲ್ಲಿ ತೋರಿಸಿ ಅಂತ ಟಾಸ್ಕ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಗೆಲ್ಲಿಸ್ಕೊಂಡು ಬರಲೇಬೇಕು. ಈಗ ಸಿದ್ದರಾಮಯ್ಯನವರು ಮೇಟಿ ಕುಟುಂಬದವ್ರನ್ನೆಲ್ಲ ಕರೆದು ಒಂದು ವಾರ್ನ್ ಮಾಡಿ, ಬುದ್ಧಿ ಮಾತು ಹೇಳಿ, ಒಟ್ಟಿಗೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸುವಂತೆ ಮಾಡಿ ಕಳಿಸಿದ್ರು. ಅಲ್ಲಿ ಸರಿ ಹೋಯ್ತು. ಬಟ್ ಈಗ ಗೆಲ್ಲಿಸ್ಕೊಂಡು ಬರಬೇಕು. ಇಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರು ಮತ್ತು ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿಯವರು, ಇವರ ಮಧ್ಯದಲ್ಲಿ ನಮಗೆ ಟಿಕೆಟ್ ಬೇಕು ಅಂತಿತ್ತು. ಹೆಂಗೋ ಅದನ್ನ ಶಮನ ಮಾಡಿ ಟಿಕೆಟ್ ಏನೋ ಕೊಡಿಸಿದ್ದಾರೆ ಸಮರ್ಥ ಅವರಿಗೆ. ಆದರೆ ಅಲ್ಲಿ ಗೆಲ್ಲಿಸ್ಕೊಂಡು ಬರೋದಿದೆಯಲ್ಲ, ಅದು ಇಂಪಾರ್ಟೆಂಟು. ಯಾಕಂದರೆ ಅಲ್ಲಿ ಅಲ್ಪಸಂಖ್ಯಾತರು ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವ್ರಿಗೆ ಇದು ತಲೆನೋವು, ಬಟ್ ಚಾಲೆಂಜಿಂಗ್ ಆಗಿ ತೆಗೆದುಕೊಳ್ಬೇಕಾಗತ್ತೆ. ಇದು ಸ್ವತಃ ಖುದ್ದಾಗಿ ಹೈಕಮಾಂಡೇ ಕೊಟ್ಟಿರುವಂಥ ಜವಾಬ್ದಾರಿ. ನೀವು ಗೆಲ್ಲಿಸ್ಕೊಂಡು ಬನ್ನಿ ನೋಡೋಣ ಅಂತ. ಹಾಗಾಗಿ ಇದನ್ನು ತೀರಾ ಪರ್ಸ್ನಲ್ ಆಗಿ, ಪ್ರತಿಷ್ಠೆಯಾಗಿ ಕೂಡ ತೆಗೆದುಕೊಂಡು ಗೆಲ್ಲಿಸ್ಕೊಂಡು ಬರಬೇಕಾದಂಥ ಅನಿವಾರ್ಯತೆ ಇದೆ. ಸೊ ಈ ಮುಖಾಂತರವಾಗಿ ಹೈಕಮಾಂಡ್ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದೆ. ನೋಡಿ, ನಿಮಗೆ ನೆನಪಿರ್ಬೋದು, ಈ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳು ಏನು ಮಾಡಿದ್ರು, ಎರಡೆರಡು ಹೆಸರನ್ನ, ಈಗ ದಾವಣಗೆರೆಯಿಂದ 2 ಹೆಸರು, ಬಾಗಲಕೋಟೆಯಿಂದ 2 ಹೆಸರು, ಎರಡೆರಡು ಹೆಸರನ್ನ ರೆಫರ್ ಮಾಡಿಬಿಟ್ರು ಹೈಕಮಾಂಡ್ ನಾಯಕರಿಗೆ. ನಾವು ನೋಡಿ ಇವ್ರನ್ನ ಅಂತ 2 ಕ್ಷೇತ್ರದಿಂದ ಇಬ್ಬರಿಬ್ರು ಹೆಸರನ್ನು ಕಳಿಸಿದ್ದೀವಿ, ನಿಮಗೆ ಯಾರು ಬೇಕೋ ಅವ್ರನ್ನ ಆಯ್ಕೆ ಮಾಡಿ ಅಂತ. ಹೈಕಮಾಂಡ್ ನಾಯಕರು ಇನ್ನೂ ಚಾಲಾಕಿ. ಇವರು ಚಾಪೆ ಕೆಳಗಡೆ ನುಗ್ಗಿದ್ರು, ಅವ್ರು ರಂಗೋಲಿ ಕೆಳಗಡೆ ನುಗ್ಗಿದ್ರು. ಆಯ್ತು, ಇವ್ರು ನಿಂಪರ ಅಲ್ವಾ, ತಗೊಳ್ಳಿ, ಇವರಿಬ್ರನ್ನ ಗೆಲ್ಲಿಸ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನ ರಾಜ್ಯ ನಾಯಕರು ಏನ್ ಮಾಡ್ಬಿಟ್ರು, ಇಬ್ರು ಅಭ್ಯರ್ಥಿಗಳ ಹೆಸರು ಕಳಿಸಿದ್ರೆ ಹೈಕಮಾಂಡ್ ಯಾರನ್ನು ಬೇಕಾದ್ರೂ ಆಯ್ಕೆ ಮಾಡ್ಲಿ, ಆಮೇಲೆ ನಾವು ಹೈಕಮಾಂಡ್ ಮೇಲೆ ಹೇಳ್ಬೋದು ಅಂತ. ಅದೇ ಹೈಕಮಾಂಡ್ ನಾಯಕರು ಹಂಗ್ ಮಾಡ್ಲಿಲ್ಲ. ಯಾರ್ಯಾರು ಪರ ಇದ್ದಾರೆ ಅಂತ ಗೊತ್ತಾಯ್ತೋ ಅವ್ರಿಗೆ ಟಿಕೆಟ್ ಅನ್ನು ಕೊಟ್ಟು ಇವ್ರನ್ನ ಗೆಲ್ಲಿಸ್ಕೊಂಡು ಬರೋ ಜವಾಬ್ದಾರಿ ನಿಮ್ದೇ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಆ ಮುಖಾಂತರವಾಗಿ ಒಂದು ಟಾಸ್ಕ್ ಅನ್ನ ಕೊಟ್ಟಿರೋದು. ಈ ಟಾಸ್ಕ್ ಅಲ್ಲಿ ಯಾರು ಸಕ್ಸಸ್ ಆಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಸೊ ಇದೀಗ ದಾವಣಗೆರೆ ದಕ್ಷಿಣವನ್ನ ಗೆಲ್ಲಿಸ್ಕೊಂಡು ಬರುವಂತ ಜವಾಬ್ದಾರಿ ಡಿಕೆ ಶಿವಕುಮಾರ್ ಅವ್ರ ಹೆಗಲಿಗೆ. ಇನ್ನೊಂದು ಕಡೆಯಲ್ಲಿ ಬಾಗಲಕೋಟೆ ಕ್ಷೇತ್ರವನ್ನ ಗೆಲ್ಲಿಸ್ಕೊಂಡು ಬರುವಂತ ಜವಾಬ್ದಾರಿ ಸಿಎಂ ಸಿದ್ದರಾಮಯ್ಯನವರು ಹೆಗಲಿಗೆ ವಹಿಸಿದ್ದಾರೆ. ಈಗ ಇಲ್ಲಿ ಸ್ಟ್ರಾಟಜಿಗಳನ್ನು ಮಾಡಿ, ಏನೇ ಅಸಮಾಧಾನ, ಏನೇ ಭಿನ್ನಾಭಿಪ್ರಾಯ, ಏನೇ ಬಂಡಾಯ, ಏನೇ ಗೊಂದಲ, ಶೀತಲ ಸಮರ, ಇದೇನಿದ್ರೂ ಕೂಡ ಇದನ್ನು ಬಗೆಹರಿಸಬೇಕು. ಇದನ್ನ ಬಗೆಹರಿಸಿ ಗೆದ್ಕೊಂಡು ಬರ್ತಾರಲ್ಲ, ಅದು ಹೈಕಮಾಂಡ್ ನಾಯಕರ ಗಮನಕ್ಕೆ ಬರುತ್ತೆ. ನೋಡಿ, ಕಾಂಗ್ರೆಸ್ನ ಹೈಕಮಾಂಡ್ ಎಷ್ಟು ಮಟ್ಟಿಗೆ ಎಚ್ಚರಿಕೆ ಹೆಜ್ಜೆಗಳನ್ನು ಇಡ್ತಾ ಇದೆ ಅನ್ನೋದನ್ನು ನೋಡಬೇಕಾಗತ್ತೆ. ಸಂಪುಟ ಪುನರ್ರಚನೆ ಎಲ್ಲರೂ ಒತ್ತಡ ಹೇರಿದ್ರು, ಸಿದ್ದರಾಮಯ್ಯನವರು ಒತ್ತಡ ಹೇರಿದ್ರು. ಮಾಡ್ತೀವಿ ಅಂತನೂ ಇಲ್ಲ, ಮಾಡಲ್ಲ ಅಂತನೂ ಇಲ್ಲ, ಮುಂದಕ್ಕೆ ನೋಡೋಣ. ಸಿಎಂ ಬದಲಾವಣೆ ಮಾಡ್ತೀವಿ ಅಂತನೂ ಇಲ್ಲ, ಮಾಡಲ್ಲ ಅಂತನೂ ಇಲ್ಲ, ಮುಂದಕ್ಕೆ ನೋಡೋಣ. ಡಿಸಿಎಂ ಇನ್ನೊಂದಷ್ಟು ಹುದ್ದೆಗಳ ಸೃಷ್ಟಿ ಇಲ್ಲ, ಮಾತೇ ಇಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇಲ್ಲ, ಮಾತೇ ಇಲ್ಲ. ತಮಗೆ ಯಾವುದು ಬೇಕೋ ಅದನ್ನು ಮಾತ್ರ ಹೈಕಮಾಂಡ್ ಗ್ರಹಿಸ್ಕೊಳ್ತಾ ಇರೋದು. ತಮಗೆ ಬೇಡದೇ ಇರೋದು, ರಿಸ್ಕ್ ಆಗುವಂಥದ್ದು, ಪಕ್ಷಕ್ಕೆ ಸಂಕಷ್ಟ ಆಗುವಂಥದ್ದು, ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂಥದ್ದು, ಅಥವಾ ಈ ತೂಗುಗತ್ತಿ ಹೈಕಮಾಂಡ್ ತಲೆ ಮೇಲೆ ಬೀಳೋ ಥರದ್ದು, ಇದ್ಯಾವುದ್ರ ಬಗ್ಗೆನೂ ಕೂಡ ಒಂದು ಫೈನ್ ಡಿಸಿಷನ್ ಅನ್ನ ಅನೌನ್ಸ್ ಮಾಡ್ತಾ ಇಲ್ಲ. ಈ ಅಭ್ಯರ್ಥಿಗಳ ಅನೌನ್ಸ್ಮೆಂಟ್ ವಿಚಾರದಲ್ಲೂ ಕೂಡ ಅದೇ ಥರದ ಎಚ್ಚರಿಕೆ ಹೆಜ್ಜೆಯನ್ನ ಹೈಕಮಾಂಡ್ ನಾಯಕರು ಇಟ್ಟಿರೋದು. ಅಕಸ್ಮಾತ್ ಸೋಲಾಯಿತು ಅಂತ ಅಂದರೆ
ನಿಮ್ಮದೇ ಜವಾಬ್ದಾರಿ, ಸಿಎಂ ಮತ್ತು DCM ಜವಾಬ್ದಾರಿ. ನಿಮ್ಮದೇ ಅಭ್ಯರ್ಥಿಗಳಿಗೆ ಕೊಟ್ಟಿದ್ವಿ, ಗೆಲ್ಲಿಸ್ಕೊಂಡು ಬರೋ ಕೆಪಾಸಿಟಿ ಇಲ್ಲ ಅಂತಂದ್ರೆ ಅಕಸ್ಮಾತ್ ಗೆದ್ರು ಅಂತ ಇಟ್ಕೊಳ್ಳಿ, ಓಕೆ ಗೆಲ್ಸಿದ್ದೀರಾ ಅಷ್ಟೇ, ಮುಗೀತಲ್ಲ. ಇಲ್ಲಿ ಹೈಕಮಾಂಡ್ ಪಾತ್ರವೇ ಇಲ್ಲ. ಜವಾಬ್ದಾರಿಯನ್ನ ಸಿಎಂ ಮತ್ತು DCM ಹೆಗಲಿಗೆ ವಹಿಸಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಬರ್ತಾ ಇರೋದಕ್ಕೆ ಸುಗಮವಾಗಿ ಕಾರಣ ಹೈಕಮಾಂಡ್ನ ಈ ರೀತಿಯಾದಂಥ ನಿಲುವುಗಳು, ನಿರ್ಧಾರಗಳೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇರೋದೇ ಈ ರೀತಿಯಾಗಿ ಸುಗಮವಾಗಿ ಸರ್ಕಾರ ಇಲ್ಲಿವರೆಗೂ ನೆಡ್ಕೊಂಡು ಬರ್ತಾ ಇರೋದಕ್ಕೆ ಕಾರಣ. ಇಲ್ಲಾಂದ್ರೆ ಒಂದಷ್ಟು ಅಸಮಾಧಾನಗಳಿದ್ವು, ಒಂದಷ್ಟು ಡಿನ್ನರ್ ಪಾಲಿಟಿಕ್ಸ್ ಆಯಿತು, ಬಣ ಬಡಿದಾಟ ಆಯಿತು, ಯಾವುದಕ್ಕೂ ಹೈಕಮಾಂಡ್ ನಾಯಕರು ತಲೆ ಕೆಡಿಸ್ಕೊಂಡ್ಲೇ ಇಲ್ಲ.